ಮತ್ತೊಬ್ರು ಅತಿಥಿ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ ಅಮೃತ ರಾಮಮೂರ್ತಿ ಅವರು. ಅಮೃತ ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸೀರಿಯಲ್ ಇಂದ ಮನೆ ಹಾಳಾಗ್ತಾ ಇದೆ ಅನ್ನುವಂತ ಗಂಭೀರ ಆರೋಪ SP ಮೇಡಮ್ ಅವ್ರು ಮಾಡ್ಬಿಟ್ರು. ತಮ್ಮ ಅಭಿಪ್ರಾಯ ಏನು, ಒಪ್ಕೊಳ್ತೀರಾ ಏನು? ನಮಸ್ಕಾರ, ಅಲ್ಲಿ ಇರೋರ್ಗೆಲ್ರಿಗೂ ನಮಸ್ಕಾರ. ಗಣೇಶ್ ಸರ್ ನಮಸ್ಕಾರ. ಸೊ ಇದು ಅವರು ಒಂದು ಸರ್ಫೇಸ್ ಲೆವೆಲ್ ಅಲ್ಲಿ ಹೇಳಿರುವಂತ ಒಂದು ಬಹುಶಃ ಸ್ಟೇಟ್ಮೆಂಟ್ ಇರಬಹುದು. ಬಟ್ ಬರೀ ಸೀರಿಯಲ್ ನಿಂದಾನೇ ಮನೆ ಹಾಳಾಗೋದು ಅನ್ನೋದನ್ನ ನಾನು ಒಪ್ಕೊಳ್ಳೋದಿಲ್ಲ. ಗಣೇಶ್ ಸರ್ ಆರ್ಥಿಕವಾಗಿ ಕೆಲವೊಂದು ವಿಚಾರಗಳನ್ನ ಹೇಳಿದ್ರು, ಇನ್ನು ಕೆಲವೊಂದು ಸಮಾಜಕ್ಕೆ ಯಾವ ತರ ಪರಿಣಾಮ ಬೀರ್ತಿದೆ ಅನ್ನೋದ್ರ ಬಗ್ಗೆನೂ ಹೇಳಿದ್ರು ಅವರು. ನಾನು ಅವ್ರ ಪಾಯಿಂಟ್ ಗೆ ಕೆಲವೊಂದು ಪಾಯಿಂಟ್ಸ್ ನ ಆಡ್ ಮಾಡ್ತಾ ಹೋಗ್ತೀನಿ. ಮೇಡಮ್, ನೀವ್ ನ್ಯೂಸ್ ಅಲ್ಲಿ ಇದ್ದೀರಾ, ನಿಮಗೆ ಗೊತ್ತು ನಿಜವಾಗ್ಲೂ ರಿಯಾಲಿಟಿಯಲ್ಲಿ ಏನ್ ನಡೀತಾ ಇದೆ ಅನ್ನೋದು ನಿಮಗ್ ಗೊತ್ತು. ಆಕ್ಚುಲಿ ನಾವು ನೋಡಕ್ ಹೋದ್ರೆ ಸೀರಿಯಲ್ಸ್ ಗಳಲ್ಲಿ ನಾವು ಬಹುಶಃ ಕೇವಲ 10% 20% ಅಷ್ಟೋ ತೋರಿಸ್ತೀವಿ ಅಷ್ಟೇ. ಹಾಗೆ ಈಗ ನಾನು ರೀಸೆಂಟ್ ಆಗಿ ಒಂದು ಸೀರಿಯಲ್ ಮಾಡ್ತಾ ಇದ್ದೆ, ಆಸೆ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೆ. ಆ ಸೀರಿಯಲ್ ಜನ ಸಿಕ್ಕಾಪಟ್ಟೆ ಇಷ್ಟ ಪಡ್ತಾ ಇದ್ರು. ಯಾಕೆಂತಂದ್ರೆ ಪ್ರತಿಯೊಂದು ಪಾತ್ರಕ್ಕೂ ಅವ್ರನ್ನ ಕನೆಕ್ಟ್ ಮಾಡ್ಕೋತಾ ಇದ್ರು. ನಮ್ಗೆ ಹೇಳಿರುವಂತದ್ದು ಇದೆ, ನಮ್ಮನೆಯಲ್ಲೂ ಕೂಡ ಇಂಥವ್ರು ಇದಾರೆ ಅನ್ನೋದನ್ನ. ಸೊ ಬರೀ ಕೆಟ್ಟ ಉದ್ದೇಶನೇ ಕೊಡುತ್ತೆ ಅನ್ನೋದು ನನಗೇನೋ ಸುಳ್ಳು ಮೇಡಮ್. ನಾವ್ ಯಾವ್ದನ್ನ ಇನ್ನೊಂದು ವಿಚಾರ ಹೇಳ್ತೀನಿ. ಮಕ್ಳು ಹಾಳಾಗ್ತಿದ್ದಾರೆ ಅಂತ ಹೇಳ್ತಾರೆ. ಮಕ್ಳು ಮುಂದೆ ಯಾಕೆ ನೋಡ್ತೀರಾ ನೀವು ಸೀರಿಯಲ್? ಫಸ್ಟ್ ಆಫ್ ಆಲ್ ಏಜ್ ಅಪ್ರೋಪ್ರಿಯೇಟ್ ಅಲ್ಲ ಅದು. ಏನಕ್ ನೋಡ್ಬೇಕು? ಅಮೃತ ಮೇಡಮ್, ಈಗ ಏನ್ ಗೊತ್ತಾ, ಸಾಯಂಕಾಲ ಮಕ್ಳು ಇರ್ತಾರಲ್ವಾ, ಅವ್ರಿಗೆ ಹೋಮ್ವರ್ಕ್ ಮಾಡ್ಸೋ ಬುಕ್ ಕೊಟ್ಬಿಟ್ಟು ನೀವು ಟಿವಿ ಮುಂದೆ ಕುತ್ಕೊಳ್ತೀರಾ. ಮಕ್ಳು ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇಲ್ಲ. ನೀವೇ ಹೇಳಿದ್ರಿ ಮಕ್ಕಳ ಜೊತೆ ನೋಡ್ಬೇಡಿ ಅಂತ. ಮಕ್ಕಳನ್ನ ಹಂಗಂದ್ರೆ ಎಲ್ಲಿ ಕೂರ್ಸೋದು, ಏನ್ ಮಾಡಿಸೋದು, ಅವ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು ಯಾರು? ತಂದೆ ತಾಯಿಯಾಗಿ ಅವ್ರ ಜವಾಬ್ದಾರಿ ಅಲ್ವಾ ಈ ಪ್ರಶ್ನೆ? ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ ಅಂತಾನು ಇರುತ್ತೆ. ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ ಅಂತಾನು ಇರುತ್ತೆ. ನಾವ್ ಯಾವಾಗ ನೋಡ್ಬೇಕು, ಹೇಗ್ ನೋಡ್ಬೇಕು ಅನ್ನೋದನ್ನ ನಮಗೂ ಗೊತ್ತಿರ್ಬೇಕು. ಇಡೀ ನೀವು ಇದೊಂದು ಕಾರಣದಿಂದ ನೀವು ಇಡೀ ಆ ವೃತ್ತಿನೇ ನೀವು ಇದನ್ನ ದೂಷಿಸ್ತೀರಾ ಅಂತಂದ್ರೆ ಅದು ಎಷ್ಟು ಸರಿ? ಹಂಗಂದ್ರೆ ಪ್ರತಿಯೊಂದು ಪ್ರೊಫೆಷನ್ ಅಲ್ಲೂ ಹುಡುಕಿದ್ದೇ ಇರುತ್ತೆ, ಹೌದಲ್ವಾ? ಪ್ರತಿಯೊಂದು ಪ್ರೊಫೆಷನ್ ಅಲ್ಲೂ ಏನೋ ಒಂದು ಪ್ರೋಸ್ ಅಂಡ್ ಕಾನ್ಸ್ ಅಂತ ಇದ್ದೇ ಇರುತ್ತೆ. ನಾವ್ ಎಷ್ಟು ಮೇಡಮ್, ನಾನು 12 ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು. ಇದ್ರು ನನ್ಗೆ ಈ ವೃತ್ತಿ ನನಗೆ ಅನ್ನ ಕೊಟ್ಟಿದೆ, ಊಟ ಕೊಟ್ಟಿದೆ, ಜೀವನ ಕೊಟ್ಟಿದೆ. ನಾನು ಐ ಡೋಂಟ್ ಥಿಂಕ್ ನಾನು ಎಷ್ಟೋ ಸಲ ಹೇಳಿದೀನಿ, ನಾನ್ ನೆಗೆಟಿವ್ ಪಾತ್ರಗಳು ಮಾಡ್ದಾಗ್ಲೂ ನಾನು ಎಷ್ಟೋ ಸಲ ಹೇಳಿದೀನಿ, ಇದ್ರಲ್ಲಿ ಏನು ಬೇಕು ಅದನ್ನ ತಗೊಳ್ಳಿ, ಈ ತರ ಇರಬಾರ್ದು ಅನ್ನೋದನ್ನ ತಗೊಳ್ಳಿ. ಈಗ ರಿಯಾಲಿಟಿಗ್ ನಾವೇನು ತದ್ವಿರುದ್ಧವಾಗಿ ತೋರಿಸ್ತಾ ಇಲ್ಲ ಅಲ್ವಾ ಸೀರಿಯಲ್ ಅಲ್ಲಿ. ರಿಯಾಲಿಟಿ ಇದಕ್ಕಿಂತ ಹಾರ್ಶ್ ಆಗಿದೆ ಅಲ್ವಾ? ಆಮೇಲೆ ಸೀರಿಯಲ್ ಪ್ರೊಡ್ಯೂಸ್ ಮಾಡೋರು ಇರ್ಬೋದು, ಸೀರಿಯಲ್ ಆಕ್ಟರ್ಸ್ ಇರ್ಬೋದು, ಅವ್ರಿಗೂ ಒಂದು ಸಂಸಾರ ಇರುತ್ತೆ, ಅವ್ರಿಗೂ ಮಕ್ಳು ಇರ್ತಾರೆ. ಅದನ್ನೇ ಹೇಳ್ಬಿಟ್ಟೆ, ನೀವು ಇಡೀ ಬಣ್ಣದ ಜಗತ್ತು ಅಥವಾ ಕಿರುತೆರೆಯನ್ನ ಹೇಟ್ ಮಾಡಕ್ ಆಗಲ್ಲ ಅಂತ. ಎಷ್ಟೋ ಕುಟುಂಬಗಳ ನಿರ್ವಹಣೆ ಆಗ್ತಾ ಇದೆ, ಎಷ್ಟೋ ಕನಸುಗಳನ್ನ ಹೊತ್ಕೊಂಡ್ ಬಂದು ನಾನೇನೋ ಸಾಧನೆ ಮಾಡ್ಬೇಕಂತ ಬಂದಾಗ ಬುನಾದಿ ಆಗ್ತಾ ಇರೋದು ಇದೇ ಕಿರುತೆರೆ ಅಂತ. ಎಷ್ಟೋ ಜನ ಪಾಪ ತಮ್ಮ ಕನಸನ್ನ ಈಡೇರಿಸಿಕೊಂಡಿರುವ ಉದಾಹರಣೆಗಳನ್ನ ಮುಂದೆ ಇದೆ ಅಂತ. ಸೊ ಹಂಗಾಗಿ ಇಡೀ ಸೀರಿಯಲ್ಸ್ ನ ಹೇಟ್ ಮಾಡ್ತಾ ಇಲ್ಲ. ಆರಂಭದಲ್ಲೇ ಹೇಳ್ಬಿಟ್ಟೆ, ಅದರ ವಿರೋಧಿಗಳಂತೂ ನಾವಲ್ಲ, ಬಟ್ ವಾಸ್ತವ ಪರಿಸ್ಥಿತಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂತ. ರಜನಿ ಮೇಡಮ್ ಈಗ ಹೇಳ್ತಿದ್ದಾರೆ, ಗಣೇಶ್ ಸರ್ದು ವಾದ ಅಷ್ಟೇ, ಅಮೃತ ಅವ್ರದ್ದು ಅವ್ರು ಹೇಳ್ತಾ ಇರೋದು ಒಳ್ಳೇದನ್ನ ತಗೊಳ್ಳಿ, ಕೆಟ್ಟದ್ದನ್ನ ಯಾಕೆ ತಗೊಳ್ತೀರಿ? ಆಮೇಲೆ ರಿಯಲ್ ಆಗಿ ನಡೀತಾ ಇರುವ ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡೇ ಸೀರಿಯಲ್ ಕೆಲವರು ತೋರಿಸ್ತಿದ್ದಾರೆ ಅಂತ. ಅದಕ್ಕಿಂತ ಕೆಟ್ಟದಾಗಿ ನೀವು ಜಗತ್ತನ್ನ ನೋಡಬಹುದು ಅಥವಾ ವಾಸ್ತವವನ್ನ ನೋಡಬಹುದು ಅಂತ. ಅದನ್ನ ಯಾಕೆ ಹೇಟ್ ಮಾಡ್ತೀರಿ ಸೀರಿಯಲ್ನ ಅಂತ ಹೇಳ್ತಾ ಇರೋದು. ಮೆಂಟಲ್ ಹೆಲ್ತ್ ವಿಚಾರವಾಗಿ ಏನು ಅಂದರೆ, ಸೀರಿಯಲ್ನಲ್ಲಿ ಬೇಕಾದಷ್ಟು ಥರದ್ದು ಬರುತ್ತೆ. ಐ ಹ್ಯಾವ್ ಸೀನ್ ಅಂಬೇಡ್ಕರ್ ಸೀರಿಯಲ್ ವಿಚ್ ಇಸ್ ಪ್ರೆಟಿ ಗುಡ್. ದೆರ್ ಇಸ್ ಸಮಥಿಂಗ್ ಕಾಲ್ಡ್ ರಾಘವೇಂದ್ರ ಸೀರಿಯಲ್ ವಿಚ್ ಇಸ್ ಆಲ್ಸೋ ವೆರಿ ಗುಡ್. And there are even the regular serials also, domestic serials. ನಮ್ಮ ಮನಸ್ಥಿತಿಗಳು ಕೆಟ್ಟದ್ದಕ್ಕೆ ಯಾಕೆ ಜಾಸ್ತಿ ಅಡಿಕ್ಟ್ ಆಗುತ್ತೆ? ಅವ್ರು ಹೇಳ್ತಾ ಇದ್ರು ಒಳ್ಳೆದನ್ನ ತಗೊಳ್ಳಿ, ಕೆಟ್ಟದನ್ನ ಯಾಕೆ ತಗೊಳ್ತೀರಾ? ಅದು ಮನಸ್ಸಿನ ಒಂದು ಆಕರ್ಷಣೆ. We always get attracted to the negative things. ಹೌದು, ನ್ಯಾಚುರಲ್ ಅದು. ಹ್ಯೂಮನ್ ಬೀಯಿಂಗ್ ಟೆಂಡೆನ್ಸಿನೇ. ಅಂಬೇಡ್ಕರ್ ಸೀರಿಯಲ್ ಅಂತ ಹೇಳಿದ್ರಲ್ಲ, ಒಳ್ಳೆ ಸೀರಿಯಲ್ ಒಪ್ಕೋತೀನಿ. ಅದನ್ನು ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳು ಆ ಸೀರಿಯಲ್ ವಿರೋಧ ಮಾಡಿದ್ರು. ಇವತ್ತು ಅಂಬೇಡ್ಕರ್ ಅವರು ಇಲ್ಲ ಅಂದಿದ್ರೆ ಇವತ್ತು ನಾವ್ ಇಲ್ಲಿ ಕೂತ್ಕೊಂಡು ಮಾತಾಡಕ್ಕೆ ಆಗ್ತಾ ಇರಲಿಲ್ಲ ಮೇಡಮ್. ಅಂತ ಮಹಾನ್ ಭಾವನ ಸೀರಿಯಲ್ ಬಂದದಕ್ಕೆ ಅವರು ವಿರೋಧ ಮಾಡಿದ್ರು ಕೆಲವರು. ಈಗಿರುವ ಸಮಾಜ ಎಲ್ಲವನ್ನೂ ವಿರೋಧ ಮಾಡುತ್ತೆ. ಈಗ ವಾಕ್ ಸ್ವಾತಂತ್ರ್ಯ ಅಂತ ಕೊಟ್ಟ ಮೇಲೆ ಈ ಸೋಷಿಯಲ್ ಮೀಡಿಯಾ ಬಂದ ಪ್ರತಿಯೊಂದಕ್ಕೂ ರಿಯಾಕ್ಷನ್. ನಾನು ಯಾವುದಕ್ಕೂ ವಿರೋಧವಾಗಿಲ್ಲ. ನಾನು ಇದರಿಂದ ಏನೇನು ರಿಪಕಷನ್ಸ್ ಆಗತ್ತೆ ಒಂದು ಮನೆಯಲ್ಲಿ, ಮನೋಸ್ಥಿತಿನಲ್ಲಿ ಏನಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ
ಸ್ಟ್ಯಾಗ್ನೆಂಟ್ ಲೈಫ್ ಸ್ಟೈಲ್ ಆಗೋಗುತ್ತೆ, ಒಂದೇ ಕಡೆ ಕೂತಿರ್ತಾರೆ, ಗಂಟೆಗಟ್ಟಲೆ ನೋಡ್ತಾ ಇರ್ತಾರೆ. ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಯು ಪೀಪಲ್ ಆಸ್ ಆ್ಯಕ್ಟರ್, ಇಟ್ ಈಸ್ ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್ ವಿಚ್ ದೇ ಟೇಕ್ ಬೈ ವ್ಯೂಯಿಂಗ್ ದ ಸೀರಿಯಲ್ ನೋಡುವಾಗ ಅವರು ನಿಷ್ಕ್ರಿಯ ಆಗೋಗ್ತಾರೆ.